ಹಾಯ್, ನಾನು ಮೊನ್ನೆ ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಅಮ್ಮ ನಿನ್ನ ಮೊಬೈಲಲ್ಲಿ ಒಂದು ಆ್ಯಪ್ ಹೇಳ್ತೀನಿ, ಅದನ್ನು ಓಪನ್ ಮಾಡು ಅಂದೆ. ಓಕೆ ಅಂತ ಹೇಳಿ ಅವ್ರು ಓಪನ್ ಮಾಡಿದ್ರು. ಸೊ ಓಪನ್ ಮಾಡಿದಾಗ ಅವರಿಗೆ ಶೋ ಆಗಿದ್ದ ಅಮೌಂಟ್ ಬಂದು 19,800 ರೂಪಾಯಿ. ಈ ಅಮೌಂಟ್ ನೋಡಿ ಅವ್ರಿಗೆ ಶಾಕ್ ಆಯಿತು. ಯಾಕೆ ಅಂದರೆ ಇಷ್ಟೊಂದು ಅಮೌಂಟ್ ಶೋ ಆಗ್ತಾ ಇದೆ ಹೇಗೆ ಅಂತ ಕೇಳಿದ್ರು. ನಮ್ಮಮ್ಮ ಹೋಟೆಲ್ನ ಮಾಡ್ತಾ ಇರೋದ್ರಿಂದ ಅವರು ಎವ್ರಿ ಡೇ ಸೇವ್ ಮಾಡ್ಕೊಳ್ಳೋದು ಅವ್ರಿಗೆ ಕಷ್ಟ ಆಗ್ಬೋದು. ಅಂದರೆ ಡೈಲಿ ರೊಟೇಷನ್, ಡೈಲಿ ಕಮಿಟ್ಮೆಂಟ್ ಈ ಥರ ಇರೋದ್ರಿಂದ ಅವರು ಒಂದು ಸೇವಿಂಗ್ ಮಾಡ್ಕೊಳ್ಳೋದನ್ನ ಮರ್ತ್ಬಿಟ್ರು. ಸೊ ನಾನು ಆಗ ಅವ್ರಿಗೆ ಗೊತ್ತಿಲ್ಲದೆ ನಾನು ಊರಿಗೆ ಹೋದಾಗ ಆ್ಯಪ್ನ ಡೌನ್ಲೋಡ್ ಮಾಡಿ ಸೇವ್ ಮಾಡಿ, ಜೊತೆಗೆ ಫೋನ್ಪೇ ಥ್ರೂ ಆಟೋಮೆಟಿಕ್ಲಿ ಡೈಲಿ 500 ರೂಪೀಸ್ ಥರ ಸೇವ್ ಆಗೋ ಥರ ಆಟೋ ಪೇಮೆಂಟ್ ಕೊಟ್ಟೆ. ಸೊ ಇಲ್ಲಿವರೆಗೂ ಅವರು 3 ಮಂತ್ಸ್ಗೆ ಅರೌಂಡ್ 19,800 ರೂಪೀಸ್ ಅವರು ಸೇವ್ ಮಾಡಿಕೊಂಡು. ಈ ಆ್ಯಪ್ ಬಂದು ಜಾರ್ ಆ್ಯಪ್ ಅಂತ. ಸೊ ಅವರು ತುಂಬ ಖುಷಿಪಟ್ಟರು. ಮತ್ತು ಇದರಿಂದ ಅವರು ತಕ್ಷಣಕ್ಕೆ ವಿತ್ಡ್ರಾ ಕೂಡ ಮಾಡಿಕೊಂಡು ಯಾವುದೋ ಒಂದು ಕಮಿಟ್ಮೆಂಟ್ ಅಥವಾ ಡೈಲಿ ರೊಟೇಷನ್ಗೆ ಅವರು ಬಂಡವಾಳವಾಗಿ ಯೂಸ್ ಮಾಡಿಕೊಂಡು. ನಾನು ಹೇಳಕ್ಕೆ ಬಂದಿರೋದಿಷ್ಟೇ, ಇಂಡಿಯಾದಲ್ಲಿ ತುಂಬ ಬಿಗ್ಗೆಸ್ಟ್ ಆಗಿ ಯೂಸ್ ಮಾಡ್ತಿರುವಂಥ ಈ ಆ್ಯಪು ಜಾರ್ ಆ್ಯಪು. ಸೊ ಪ್ರತಿದಿನ ನಾವು ಮಾಡುವಂಥ ಸೇವಿಂಗ್ ಏನಿದೆ ಇದು ನಮ್ಮ ಕಷ್ಟ ಕಾಲದಲ್ಲೂ ಅಥವಾ ಯಾವುದಾದ್ರೂ ಒಂದು ಪರಿಸ್ಥಿತಿಗೆ ಯೂಸ್ ಆಗುತ್ತೆ. ಈ ಆ್ಯಪ್ನ ಯೂಸ್ ಮಾಡಿ ನಾನು ಈ ಆ್ಯಪ್ನ ಯೂಸ್ ಮಾಡ್ತಾ ಅರೌಂಡ್ 1 ಇಯರ್ ಆಗ್ತಾ ಬಂತು. ಸೊ ನಾನು ಇದನ್ನು ತುಂಬ ಹೆಚ್ಚಾಗಿ ಯೂಸ್ ಮಾಡಿ ಯಾರಿಗೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ಟೂಡೆಂಟ್ಗಳಿಗೆ ಮತ್ತು ಹೌಸ್ ವೈಫ್ ಅಲ್ಲಿರೋರಿಗೆ. ಯಾಕೆಂದರೆ ಸ್ಟೂಡೆಂಟ್ಗಳಾಗಿರೋರಿಗೆ ನಾನೊಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ 2026 ಈಗಿರೋ ಎಜುಕೇಷನ್, ಈಗಿರೋ ಇನ್ವೆಸ್ಟ್ಮೆಂಟ್ ಅಥವಾ ಈಗಿರೋ ಪ್ರತಿಯೊಂದು ಖರ್ಚು ಕೂಡ ಮುಂದೆ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ರೂಪಾಯಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಮ ವಯಸ್ಸು ಚಿಕ್ಕದಿದ್ದಾಗ ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕ್ತಾರೆ, ಬೆಳೆಸ್ತಾರೆ, ಓದಿಸ್ತಾರೆ. ಆದರೆ ಅವರು ಕೂಡ ಕಷ್ಟಪಟ್ಟು ನಮಗೆ ಕೊಡುವಂತಹ ಹಣ ನಾವು ಈಗ ಟ್ರೆಂಡಿಂಗ್ ಯುಗದಲ್ಲಿ ಪ್ರತಿಯೊಂದು ಕಣ್ಣಿಗೆ ಕಂಡಿದ್ದೆಲ್ಲ, ನೋಡಿದ್ದೆಲ್ಲ, ನಮಗೆ ಆಸೆ ಆಗಿದ್ದೆಲ್ಲ ನಾವು ತಗೋಬೇಕು ಅಂತ ಹೋಗ್ತೀವಿ. ಬಟ್ ಆ ಹಣವನ್ನು ವೆಚ್ಚ ಮಾಡಬೇಕಾದ್ರೆ ಯೋಚನೆ ಮಾಡಿ ಯಾವುದಕ್ಕೆ ಉಪಯೋಗ, ಯಾವುದು ಉಪಯೋಗ ಅಲ್ಲ ಅದನ್ನು ಉಳಿಸ್ಕೊಂಡು ಸೇವ್ ಮಾಡ್ಕೊಂಡು ಹೋಗೋದನ್ನ ಕಲ್ತ್ಕೊಳ್ಳಿ. ಜೊತೆಗೆ ಈ ಆ್ಯಪಲ್ಲಿ ನೀವು ಪ್ರತಿದಿನ 100 ರೂಪಾಯಿ, 1000 ರೂಪಾಯಿ ತನಕ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ 10 ರೂಪಾಯಿಂದನೂ ಕೂಡ ನೀವು ಶುರು ಮಾಡ್ಬೋದು. ಇದನ್ನು ಸೇವ್ ಮಾಡ್ಕೊತಾ ಹೋದರೆ ಈಗ ಎಕ್ಸಾಮ್ ಟೈಮಲ್ಲಿ ಅಥವಾ ನಿಮ್ಮ ಫೀಸ್ ಕಟ್ಟಬೇಕಾದ್ರೆ ಅಥವಾ ನೀವೇನಾದರೂ ಎಕ್ಸ್ಟ್ರಾ ಕೋಚಿಂಗ್ಗಳನ್ನ ತೊಗೋಬೇಕಂದ್ರೆ ಅಥವಾ ಕಂಪ್ಯೂಟರ್ ಕ್ಲಾಸಿಗೆ ಈ ಥರ ಲಾಟ್ ಆಫ್ ನಿಮ್ಮಲ್ಲಿ ಯಾವುದಾದ್ರೂ ನಿಮಗೆ ಸಂದರ್ಭ ಬಂದಾಗ ಯೂಸ್ ಆಗುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಗಳು ಇದನ್ನು ಹೆಚ್ಚಾಗಿ ಯೂಸ್ ಮಾಡಿ ಮತ್ತು ಒಂದು ಚಿಕ್ಕದಾಗಿ ಸೇವಿಂಗ್ ಅಂತ ಮಾಡ್ಕೊಳ್ಳಿ. ಜೊತೆಗೆ ಹೌಸ್ ವೈಫು ಕೂಡ ಅಷ್ಟೇ, ಪ್ರತಿದಿನ ಗಂಡ, ಅಪ್ಪ ಇಲ್ಲ ಅಣ್ಣ ಇಲ್ಲ ಯಾರಾದರೂ ಆಯಿತು ಮನೆಯಲ್ಲಿ ಕಷ್ಟಪಡ್ತಿರ್ತಾರೆ. ಅದನ್ನು ನಾವು ಎಲ್ಲ ರೀತಿಯಲ್ಲೂ ಸೇವ್ ಮಾಡೋಕ್ಕಾಗಲ್ಲ. ಏನೇ ಸೇವ್ ಮಾಡಿದ್ರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಹೆಣ್ಮಕ್ಳು ಕಷ್ಟ ಅಂತ ಬಂದರೆ ತೆಗೆದುಕೊಟ್ಬಿಡ್ತೀವಿ. ಈ ಟೈಮಲ್ಲಿ ಒಂದು ನಮಗೆ ಅಂತ ಸೇವಿಂಗ್ ಇರಬೇಕು. ಜೊತೆಗೆ ಒಂದು ಕಷ್ಟ ಕಾಲದಲ್ಲಿ ಬಂದಾಗ ಇದು ಒಂದು ಗೋಲ್ಡ್ ರೀತಿಲೋ ಅಥವಾ ಮನೆಗೆ ಏನಾದರೂ ಅವಶ್ಯಕತೆ ಇರುವ ವಸ್ತುಗಳು ಅಥವಾ ಮುಂದಿನ ದಿನಗಳಲ್ಲಿ ನಮಗೆ ಉಪಯೋಗ ಆಗುವಾಗೆ ಈ ಆ್ಯಪ್ನ ಯೂಸ್ ಮಾಡ್ಕೊತಾ ಹೋದರೆ ಇದರಲ್ಲಾಗಿರೋ ಸೇವಿಂಗ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೂ ಕೂಡ 18 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ, ಅದರಿಗಿಂತ ಒಳಗಡೆ ಇರೋ ಮಕ್ಕಳಿಗೂ ಕೂಡ ಈಗ ಅಕೌಂಟ್ ಥ್ರೂ ಸೊ ಇವಾಗ ಯೂಸ್ ಆಗ್ತಾ ಇದೆ. ನೀವು ಏನಾದರೂ ಅಕೌಂಟಲ್ಲಿ ನೀವು ಸೇವ್ ಮಾಡ್ಕೊತಾ ಹೋದರೆ ಈ ಜಾರ್ ಆ್ಯಪ್ ಥ್ರೂ ಮಾಡ್ಕೊಳ್ಳಿ. ಯಾಕೆಂದರೆ ಇದು 24/7 ಕಸ್ಟಮರ್ಸ್ ಇದೆ. ಜೊತೆಗೆ ವಿತ್ಡ್ರಾ ಕೂಡ ಆಪ್ಷನ್ ಇದೆ. ನೀವು ಇನ್ ಟೈಮ್ ಯಾವಾಗ ಬೇಕಾದ್ರೂ ನೀವು ವಿತ್ಡ್ರಾ ಮಾಡ್ಕೋಬೋದು. ಇದು ಒಂದು ಬೆಸ್ಟ್ ಆ್ಯಪ್ ಆಗಿದೆ. ನನಗೆ ಮುಂಚೆ ಸೇವಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು, ಬಟ್ ಈಗ ತುಂಬ ಈಸಿ ಆಗಿದೆ. ಸೊ ನಾನು ಆಗ ಹೇಳ್ದಾಗೆ ನಮ್ಮಮ್ಮ ಕೂಡ ತುಂಬ ಖುಷಿಪಟ್ಟಿದ್ದಾರೆ. ಈ ಆ್ಯಪ್ನ ಯೂಸ್ ಮಾಡಿ. ಸೊ ನಾನು ಎವ್ರಿ ಮಂತ್ ಒಂದು 15 to ಅರೌಂಡ್ 30,000 ತನಕ ಕೆಲವೊಂದು ಟೈಮ್ ಸೇವ್ ಮಾಡ್ಕೊಳ್ತೀವಿ. ಈ ಥರ ಎವ್ರಿ ಮಂತು ಸೇವ್ ಆಗ್ತಾ ಹೋಗುತ್ತೆ. ಇದು ಡೈಲಿ ಸೇವಿಂಗ್ ಬಂದಿದೆ. ಇದನ್ನು ವಿತ್ಡ್ರಾ ಕೂಡ ಮಾಡ್ಬೋದು, ಡೈರೆಕ್ಟ್ ನಿಮ್ಮ ಅಕೌಂಟಿಗೂ ಕೂಡ ಬರುತ್ತೆ. ಯೂಸ್ ಮಾಡಿ, ಚೆನ್ನಾಗಿದೆ. ತುಂಬ ಜನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಗೊತ್ತಿಲ್ಲ, ತುಂಬ ಜನ ಗೊತ್ತಿದ್ರು ಕೂಡ ಕೆಲವೊಬ್ಬರಿಗೆ ಭಯ ಇರುತ್ತೆ ಆ್ಯಪ್ ಬಗ್ಗೆ ಏನು ಅಂತ. ಬಟ್ ತುಂಬ ಟ್ರಸ್ಟೆಡ್ ಆ್ಯಪು. ಮತ್ತು ಇದು ಜಾರ್ ಆ್ಯಪ್ ಬಂದುಬಿಟ್ಟು ಸೆಕ್ಯೂರಿಟಿ ಕೂಡ ಇದೆ. ಇದು ಯಾರೂ ಕೂಡ ಮಿಸ್ ಆಗಿ ಬೇರೆ ಅಕೌಂಟ್ಗಳಿಗೆ ವಿತ್ಡ್ರಾ ಮಾಡಲಿಕ್ಕಾಗಲ್ಲ. ಆ ಥರ ಆಪ್ಷನ್ ಇದು. ನಿಮ್ಮ ಸೆಕ್ಯೂರಿಟಿ ಪರ್ಪಸ್ಗೆ ಎಲ್ಲ ಪಾಸ್ವರ್ಡ್ ಎಲ್ಲ ಇಟ್ಟಿರ್ತಾರೆ, ಅದು ಮೀರಿ ಯಾರೂ ಮಾಡೋಕ್ಕಾಗಲ್ಲ. ಸೊ ಇದು ಸೇವ್ ಮಾಡ್ಕೊಳ್ತಾ ಹೋಗಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.